ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಏನಿದೆಯಲ್ಲ, ಹನಿ ಅಂತರ್ಯುದ್ಧ ಈಗ ತಾರಕಕ್ಕೇರಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಅಂತರ್ಯುದ್ಧ ತಾರಕಕ್ಕೇರಿದೆ. ಸಚಿವರ ಬೆನ್ನಲ್ಲೇ ಸಿಎಂ ದಿಲ್ಲಿ ಯಾತ್ರೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಏಪ್ರಿಲ್ 2 ಅಥವಾ 3ನೇ ತಾರೀಕು ಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆಗಳಿವೆ. ವರಿಷ್ಠರನ್ನ ಸಿದ್ದರಾಮಯ್ಯ ಭೇಟಿ ಮಾಡುವ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಈ ಹನಿ ಟ್ರ್ಯಾಪ್ ವಿಚಾರ ಜೊತೆಗೆ ಪಕ್ಷದಲ್ಲಿ ಆಗಿರುವಂತಹ ಗೊಂದಲದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಾಗಾದ್ರೆ ಹೋಗ್ತಾ ಇದ್ದಾರಾ? ಹೈಕಮಾಂಡ್ ಎದುರು ಸಿಎಂ ಸಿದ್ದರಾಮಯ್ಯ ಏನ್ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಇಲ್ಲಿ ಬೆಳವಣಿಗೆಗಳಾಗ್ತಾ ಇರುವಂತಹ ಒಂದು ಬೆನ್ನಲ್ಲೇ ಈ ಪ್ರಮುಖವಾಗಿ ಈಗಿರುವಂತಹ ವಿಚಾರ ಅಂದರೆ ಈ ಹನಿ ಟ್ರ್ಯಾಪ್ನ ವಿಚಾರ. ಈ ಹನಿ ಟ್ರ್ಯಾಪ್ನ ಬಗ್ಗೆನೇ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದು ಕಾಂಗ್ರೆಸ್ ಪಕ್ಷದ ವಿಚಾರ ಆಗಿದೆ. ಅವರ ಪಕ್ಷದ ಒಂದು ಮಹಾನಾಯಕನ ಹೆಸರೇ ಇಲ್ಲಿ ಕೇಳಿ ಬರ್ತಾ ಇರೋದ್ರಿಂದಾಗಿ ಅವರ ಮೇಲೆ ಬಂದಿರುವಂಥ ಈ ಮಾತುಗಳು, ಅಥವಾ ಹೈಕಮಾಂಡ್ ಕೂಡ ಈಗ ಬೇಸರ ವ್ಯಕ್ತಪಡಿಸಿರೋ ಹಾಗೆ ಯಾಕೆ ನಿಮ್ಮ ಹತ್ರ ಬಂದು ಯಾಕೆ ರಾಜಣ್ಣ ಅವ್ರು ಹೇಳಿಲ್ಲ, ಸಿಎಂ ಹತ್ರ ಯಾಕೆ ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಅಂತ ಹೇಳಿ. ಇನ್ನು ಸಿಎಂ ದೆಹಲಿ ಭೇಟಿಗೂ ಮುನ್ನ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅಂತ ಈಗ ಕನ್ಫರ್ಮ್ ಆಗ್ತಾ ಇದೆ. ನಾಳೆ ಸಂಜೆ ದೆಹಲಿಗೆ DCM DK ಶಿವಕುಮಾರ್ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ದೆಹಲಿಗೆ ತೆರಳುತ್ತಾರೆ DK ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಭೆ ಇದೆ, ಸೊ ಅದಕ್ಕೋಸ್ಕರ ತೆರಳುತ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ದೆಹಲಿಯಲ್ಲಿ ಸಭೆ ನಡೆಸೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಕರೆದಿರುವಂತಹ ಸಭೆ ಅದು. ಆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ DCM DK ಶಿವಕುಮಾರ್ ಹೋಗ್ತಾ ಇದ್ದಾರೆ ಅಂತೇಳಿ. ಎಸ್, ಅಫ್ಕೋರ್ಸ್ ಈ ಒಂದು ಸಭೆ, ಆ ಸಭೆಗೆ DK ಶಿವಕುಮಾರ್ ಹೋಗ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅದಾದ ನಂತರ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಅವರು ಭೇಟಿ ಆಗ್ತಾರೆ, ಅಥವಾ ಹೈಕಮಾಂಡ್ ನಾಯಕರೇ ಅವ್ರನ್ನ ಕರೆದು ಭೇಟಿ ಮಾಡಲೂಬಹುದು. ಯಾಕಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಇದ್ಕೊಂಡು ಯಾಕೆ ಪಕ್ಷದಲ್ಲಿ ನಿಮ್ಮ ಬಳಿಗೆ ಯಾಕೆ ಬರಲಿಲ್ಲ ಈ ಚರ್ಚೆ, ಅಥವಾ ನಿಮ್ಮ ಹತ್ರ ಯಾಕೆ ದೂರು ಬರಲಿಲ್ಲ, ಸಿಎಂ ಹತ್ರಕ್ಕೆ ಯಾಕೆ ದೂರು ಬರಲಿಲ್ಲ, ಅದು ಬಿಟ್ಟು ಯಾಕೆ ಸದನದಲ್ಲಿ ಪ್ರಸ್ತಾಪ ಆಯಿತು, ಏನು ನಡೀತಾ ಇದೆ ಎಕ್ಸಾಕ್ಟ್ ಆಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಬಹುಶಃ ನಾಯಕರುಗಳು ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಕೂಡ ಇವೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ.